ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟತ್ತೇಳಿ ವಿಜೇಂದ್ರ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಅಂತೇಳಿ ಫೋನ್ ಮಾಡ್ದ. ಅದು ಪಾಪ ಏನೇ ಆಗಲಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು, ಗೌಡ್ರ ಇವತ್ತು ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಜೆ 5 ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ದರು, ನನ್ನ ಮ್ಯಾಗಿಂದ ಪ್ರೆಷರ್ ಇದ್ದರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರೆದು ಒಳಗೆ ಹೊಲೆಕ್ಕೆ ಕರೆದು ಒಮ್ಮೆ ಹೇಳ್ತು, ಹೋದಾಗ ಒಮ್ಮೆ ಗೌಡ್ರ ಒಂದು 5 ಮಿನಿಟ್ ಒಳಗೆ ಬರ್ರಿ. ಏನು ಮ್ಯಾಗಿನವ್ರು ಒಪ್ಪ್ಯಾರ, ನಿಮ್ಮದು ಕ್ಲಿಯರ್ ಆಯಿತು, ಇವೆಲ್ಲ ನಾಟಕ ಕಂಪ್ನಿ ಬೇಡ. ಮೀಸಲಾತಿ ಕೂಡ ಹೋದೇನು ಹುಡುಗಾಡಿಗೆ ಹಚ್ಚಿದೆ ಏನಂತ. ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಬಂದೀವಿ. ಆದರೆ ನಮ್ಮಲ್ಲಿ ಒಂದು ಕುತಂತ್ರ ಸಂಚು ನಡೀತು ನಮ್ಮ ಪಾರ್ಟಿಯಾಗ. 11 ಗಂಟೆಗೆ ಚುನಾವಣೆ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಚೀಫ್ ಕಮಿಷನರು, ಇಲೆಕ್ಷನ್ ಕಮಿಷನರು ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಾಕತ್ತಾರ. 9ವರೆಗೆ ನಮ್ದು ಗೆಜೆಟ್ ನೋಟಿಫಿಕೇಶನ್ ಬೊಮ್ಮಾಯಿಯವ್ರ ಮ್ಯಾಗ ಪ್ರೆಷರ್ ಎರಡು ಕಡೆದು. ಯಡಿಯೂರಪ್ಪ ಮಗ ಮಾಡಬೇಡ ಅನ್ನೋರು, ಮ್ಯಾಗಿನ ಅಮಿತ್ ಶಾ ಅವ್ರು ಮಾಡೋಣವ್ರು. ಫೈನಲ್ ಆಗಿದ್ದು 9 ಗಂಟೆಗೆ ನಮಗೆ 2D ಕೊಟ್ಟರು. ನಮ್ಮಿಂದೇನು ಪೂರ್ತಿ ನಮ್ಗೆ ನ್ಯಾಯ ಸಿಕ್ಕೈತೆ ಅಂತ ಹೇಳೋದಿಲ್ಲ, ನಾನು ಹೇಳಕ್ಕೆ ಹೋಗೋದು ಇಲ್ಲ, ನನಗೆ ಭಯನೂ ಇಲ್ಲ. ಏನು ಹೊರಗೆ ಹಾಕ್ತಾರೆ, ಈ ಟಿ ವಿಯವ್ರು ಹೊಡಿತಿರ್ತಾರೆ. ಅದೇನು ನಾ ತಲೆ ಕೆಡ್ಸ್ಕೊಂಡು ಹೊರಗೆ ಹಾಕ್ತೀನಿ ಅಂತ 2 ದಿವಸ ಆಯ್ತು ರೀ, 6 ವರ್ಷ ಆಯ್ತರಪ್ಪ ಕೇಳಕತ್ತ ಟಿ ವಿ ಒಳಗೆ. ನಾ ಇಷ್ಟೇ ಹೇಳ್ತೀನಿ ಬಂಧುಗಳೇ, ಇವತ್ತು ನಾ ತಯಾರಿದ್ದೀನಿ. ಇಷ್ಟು ದಿವಸ ಯಾಕೆ ನಾವು ನೋಡಿದೆ ಇವ್ರದ್ದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ ಸಿ ಪಾಟೀಲ್ರದ್ದು ಎಲ್ಲ ಸಹಿ ಮಾಡಿದ್ರು ಇದಕ್ಕೆ ಕಾಲಿಂಗ್ ಅಟೆನ್ಷನ್ಗೆ. ನಾ ಮಾಡಿದೆ, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡಿದ್ರಂದ್ರೆ ಅಲ್ಲಿ ಸ್ಪೀಕರ್ಗೆ ಹೋಗಿ ಹೇಳ್ಯಾರ ಇದು ತೊಗೋಬೇಡ್ರಿ ಅಂತೇಳಿ. ಅದ್ರಾಗಿ ಇದ್ರ ಗದ್ದಲ ಮೂಡ ಗೀಡ ನಡೆದು ಬಿಟ್ಟಿತ್ತು ವಿಧಾನಸಭಾದಾಗ. ನಾನು ನೋಡಿದೆ ಮೊದಲೇ ವಾರ ನಾ ಗುರುಗಳು ಹೇಳಿದೆ, ಯಾಕೋ ಬರಲಾಗೈತ್ರಿ, ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ, 1 ದಿವಸ ಬೇಡ 2ನೇ ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ, ಅದೇನೇ ಜಾತಿ ಯಾವುದೇ ಇರಲಿ, ಯಾವುದೇ ಪಾರ್ಟಿ ಇರಲಿ. ನೋಡಿರಿ, ಮುಂದಿನ ವಾರನಾಗ ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ, ಯಾರೂ ಇಲ್ಲ. ಇವರು 8 ಮಂದಿ ಸಹಿ ಮಾಡಿದ್ರೆ ಗುರ್ತಿಲ್ಲ, ಸಿ ಪಾಟೀಲ್ ಎಲ್ಲದಾರೋ ಅವರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇರಲಿಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸನಗೌಡ ಪಾಟೀಲರಿಂದ ಗಮನ ಸೆಳೆಯುವ ಸೂಚನೆ ಮರುದಿವಸನೇ ಬತ್ತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನನೇ ನಡೀಲಿಲ್ಲ. ಇದರಿಂದ ಒಂದು ಅವತ್ತೇ ಗುರ್ತಾಗ್ತೈತಿ ಯಾರ್ಯಾರು ನೀರು ಎಟ್ಟೈತಿ, 8 ಮಂದಿ ಬಾಯಾಗಿ ಬರ್ತಾರೆ ಅನ್ನೋದು ಗುರ್ತಾಗ್ತದೆ. ಅದು ಕಡೆಕಾದ್ರೆ ಅವರೆಲ್ಲ ಏನು ರೀ ನಾವು ಭಾಳ ತಯಾರಿ ಮಾಡಿ, ಏನು ತಯಾರಿ ಏನು ಮಾಡಿರಪ್ಪ ತಯಾರಿ, 2A ಕೊಡ್ರತ್ತೆ ಇಟ್ಟೆ ತಯಾರಿ. ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊತ್ಕೊಂಡಿರೋದೈತೆ, ಕತೆ ಹೇಳೋದೈತೆ. ಇಲ್ಲೂ ನೋಡ್ರಿ, ನಾ ಈಗ ಹೇಳಿದ್ರೆ ಸಿ ಪಾಟೀಲ್ ಒಂದು 10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ತಂದ್ರೆ ಕಡೆಕಾಗಿಬಿಡ್ತದೆ ಗಿರೇಕಿ. ಅದನ್ನು ವಕೀಲರೇ ಅದಾರ ಸಿದ್ದರಾಮಯ್ಯನವು. ಅದನ್ನು ನೀವು ಎಲ್ಲಿಯೂ ಮಾಡಲಾರ್ದೇ ನಮ್ಮ ಬೇಡಿಕೆ ಹೆಂಗಿರ್ಬೇಕಂತ ಕೊಡ್ತೀವೋ ಇಲ್ಲೋ ಅನ್ನೋಂಥ ಬೇಡಿಕೆನೇ ಇರಬೇಕು. ಈ ಸಲ ಏನೂ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಇವೆಲ್ಲ ಕತೆ ಬೇಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡ್ಯಾರೇನ್ರಿ ಒಬ್ಬ ಆ ಜಯಪ್ರಕಾಶ್ ಹೆಗಡೆ ಇದ್ದಲ್ಲ, ಅವನಿಗೆ ನಮ್ಮವನೇ ಚುಚ್ಚಿಟ್ಟಿದ್ದ, ಹೊಟ್ಟೆ ಇದನ್ನು ಮಾಡಬೇಡತ್ತೇಳಿ. ಹೋದ್ಕೊಳ್ಳಿನ ಒಂದು ಕತೆ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೆ ಮಾಡ್ಬೇಕು, ಏನು ತೆಗೆದು ಗುರ್ತೈತೆ ನೀವು, ನಮಗೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಅಧ್ಯಕ್ಷರಿಗೆ. ಬೊಮ್ಮಾಯಿಗೆ ಹೇಳಿ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ, ಇನ್ನೋವ ಗಾಡಿ. ಕಡೆಗೆ ಸೆಕೆಂಡ್ ಹ್ಯಾಂಡ್ ಯಾವುದಾರೆ ಕರ್ನಾಟಕ ಸರ್ಕಾರದ ಇವು ಎಲ್ಲಿ ಯಾವ ನಿಂತಿದ್ದು ಒಂದು ಕಳ್ಸತ್ತಂದೇವ್ರು. ಬೊಮ್ಮಾಯಿರು ಅಂದರೆ ಇಲ್ಲರಿ ಒಂದು ಹೊಸದು ಅವ್ರು ಕೊಡತ್ತೇಳಿ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಷಡ್ಯಂತ್ರ ನಮ್ಮ ಸಮುದಾಯಗಳ ಮೇಲೆ, ಅವು ಯಾವ ಪಕ್ಷ ಇದ್ರೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ಟರೆ ಇವರು ಹಿಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಿಂದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾಕೆ ಆಗಲಿಲ್ಲ, ಯಾಕೆ ತಡ ಹಾಕೋದು ಬತ್ತಂದರೆ ಇವ್ರು ದೊಡ್ಡ ಜಮೀನ್ದಾರ್ ಅದಾರ, ಲಿಂಗಾಯತರು.
ಇವ್ರ ಕೈಯಾಗ ಏನಾರೆ ನೀವು ಇರೋವರೆ ಒಂದು ಮಾಡಿಬಿಟ್ರೆ ಇವ್ರು ಯಾರು ಅಟಾಪ್ ಆಗೋದಿಲ್ಲ. ಅದಕ್ಕೆ ಬರೇ ಸುಳ್ಳು ಹೇಳ್ಕೊತ ಬಂದರು. ಈಗ ನಮ್ಮ ಸಮಾಜದ್ದು ಈಗ ಅದೇ ಪರಿಸ್ಥಿತಿ ಇದೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆನೋ ವಿನಯ್ ಕುಲಕರ್ಣಿ ಅವ್ರ ಪಾಪಿನ ನಾ ಹೇಳೀನಿ, ವಿನಯ್ ಕುಲಕರ್ಣಿ ನೀರು ಒಬ್ಬ ಸ್ವಲ್ಪ ವಿಶ್ವಾಸ ಇಟ್ಟಾರಪ್ಪ, ಉಳುಕಿದವರೆಲ್ಲ ಜೀರೋ ಆಗ್ಯಾರ. ನೀನು ನಾಟಕ ಮಾಡಬೇಡ, ಮಂತ್ರಿ ಆಗೋದ್ರ ಸಲುವಾಗಿ ಗಟ್ಟಿಯಾಗಿ ನಿಂದ್ರೆ ಏನಾಗೋದದ, ಏನಾಗೋದು. ಈಗ ನನಗೆ ಏನಾರು ಆಯ್ತನ್ರಿ, ನಾನು ಕೆಡಬೇಕಂತ ಪ್ರಯತ್ನ ಮಾಡಿದ್ರು, ಏನೂ ಆಗಲಿಲ್ಲ. ಮತ್ತು ಆರ್ಸಿ ಬಂದೆ. ಮತ್ತು ಈಗ ವಿಧಾನಸಭಾದಾಗ ಸಿದ್ದರಾಮಯ್ಯ ಹೇಳ್ತಾರೆ ಪರ್ಸನಲ್ ಬೆಟ್ಟ, ಏನು ಯತ್ನಾಳ್ ನೀನೇ ವಿರೋಧ ಪಕ್ಷ ನಾಯಕಿಗೆಲ್ಲಪ್ಪ ಆತ. ಮತ್ತು ಏನು ಮಾಡಿದ್ರು, ನೀವು ಎಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡ್ಬೇಕು, ನಾನೇ ಬಡ್ದಾಡಬೇಕಲ್ಲ. ಅದನ್ನು ಮ್ಯಾಗಿನವ್ರಿಗೆ ನಾನು ಮಾತಾಡ್ತೀನಿ, ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಭೂಪ ನನಗೆ ಮೆಸೇಜ್ ಮಾಡ್ತಾನೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಯು ನಾಟ್ ಮೇಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾ ಮನೆ ಹೇಳಿದೆ, ನೀವು ಎಟ್ಟಕ್ಕೆ ಮಾರ್ಕೊಂಡ್ರು, ಮನೆ ಹೇಳೀನಿ, ಮನೆ ಒಂದು ಮೀಟಿಂಗ್ ಆಯ್ತು, ನೀವು ಮಾರ್ಕೊಂಡು ಗಿರಾಕಿಗಳದಿರಿ, ನಾನು ತೆಗಿತಿದ್ರೆ ತೆಗೀರಿ, ನೋಡ್ಬಿಡು ಅದನ್ನು ಒಮ್ಮೆ ಅಂತ. ನಾ ಗಟ್ಟಿಯಾಗಿಬಿಟ್ಟೀನಿ, ನೀವು ಗಟ್ಟಿಯಾಗಿರಿ. ಇವತ್ತು ವಕೀಲರು ಪಾಪ ಊಟ ಮಾಡಲಾರ್ದೆ ಇಟ್ಟೋತನ ಕೂತಾರಂದ್ರೆ ಅದೊಂದು ಇತಿಹಾಸನೇ ನಮ್ಮ ಸಮಾಜದಾಗ ಕೈ ನಾ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟು ಅವ್ರ ಬಳಿ ಇಷ್ಟು ಸಮುದಾಯದ ಬಡವರು, ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳನ್ನ ಬಿಡ್ತಾ ಇಲ್ಲ. ಬಡತನದಲ್ಲಿರುವಂಥ ಸಮುದಾಯಗಳಿಗೆ ಇವತ್ತು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಎದಕ್ಕೆ ಬೇಕಿರಿ ಅವರಿಗೆ ಇಷ್ಟು ಹೋರಾಟ ಅಡ್ಡಾಡ್ತಾರ, ಅಲ್ಲಿ ಲಿಂಗ ಪೂಜೆ ಆತಾರ, ಇಲ್ಲಿದು ಅಂತಾರ, ವಕೀಲರದ್ದು ಈಗ ಹೊಸದು ವಕೀಲರ ಸಂಘಟನೆ ಮಾಡ್ಲಕತ್ತಾರ. ನಾವು ಹೇಳಿ ಗುರುಗಳ ನಮಗೆ ಮೀಸಲಾತಿ ಸಿಗುತ್ತಾನ, ನಿಮ್ಮ ಮಟ್ಟಕ್ಕೇನು ನಾವು ಮಾಡೋದಿಲ್ಲ. ಶಿವಶಂಕರ್ ನಾವು ಮಾತಾಡಿದ್ವಿ, ಇದು ಆದ ಕೂಡಲೇ 10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳು ಶಿಕ್ಷಣ ಕೊಡೋದ್ರ ಜೊತೆಗೆ ಹಂಗೆ ತುಮಕೂರು ಚಿತ್ರರಂಗ ಮಠ ಐತಾರೆ, ಅದು ಬಡವ್ರಿಗಾಗಿ. ಅಂಥದ್ದೊಂದು ಮಠ ಅಲ್ಲಿವರೆಗೆ ಕಟ್ಸೋದಿಲ್ಲ. ನೀವು ಅದೇ ಮುರುಕ ಪ್ಯಾನ್ದಾಗ ಮುರುಕ ಪಲ್ಲಂಗ ಮ್ಯಾಗನೇ ಮಕ್ಕೋರಿ. ನಿಮ್ಗೆ ಒಂದು ದಿವಸ ಪಾಪ ಅವ್ರ ತಪಸ್ಸು. ಇವತ್ತೆಲ್ಲ ನಮ್ಮ ಸಮಾಜದವ್ರು ನೀವೇನು ಕುಡೀರಿ. ನಾಳೆ ಬೆಳಗಾವಿ ಅಧಿವೇಶನ ಐತಿ, ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಬರ್ತೈತೆ ನೋಡೋಣ. ಇಲ್ಲಂದ್ರೆ ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಡೋದು ಬೇಡ, ಮುಖ್ಯಮಂತ್ರಿಗಳೇ ಒಳಗೆ ಬರಲಾರ್ದಂಗೆ ಮಾಡೋರು, ಅಷ್ಟು ಶಕ್ತಿ ನಮ್ಮಲ್ಲಿ ಐತಿ.